ಇಲ್ಲಿ ಏನಪ್ಪ ಅಂತ ಹೇಳಿದರೆ, ಈ ಶಸ್ತ್ರಗಳಾಗಲಿ ಈ ಶರೀರಿಯನ್ನು ತುಂಡರಿಸಲಾರದು, ಅಗ್ನಿಯು ಕೂಡ ಇದನ್ನು ಸುಡಲಾರದು, ನೀರು ಇದನ್ನು ನೆನೆಸಲಾರದು ಮತ್ತು ಗಾಳಿಯು ಇದನ್ನು ಒಣಗಿಸಲಾರದು. ನೋಡಿ ಎಷ್ಟು ಚೆನ್ನಾಗಿದೆ. ಮನುಷ್ಯ ಬದುಕ್ತಾ ಇರ್ತಾನೆ. ಈ ಭಯ ಅನ್ನುವುದನ್ನು ಮೊದಲು ಮನುಷ್ಯನು ಬಿಡಬೇಕಾಗಿದೆ. ಈ ಒಂದು ನಿರ್ಭಯವನ್ನು ತೆಗೆದುಕೊಳ್ಳಬೇಕಾಗಿದೆ. ಮತ್ತು ಧೈರ್ಯಂ ಸರ್ವತ್ರ ಸಾಧನಂ ಅಂತ ಹೇಳಿದಾಗೆ, ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಮಂಜುನಾಥ್ ಅಡ್ವೊಕೇಟ್ ಹಾಗೂ ಅಧ್ಯಾತ್ಮ ಚಿಂತಕರು ಮಾತಾಡ್ತಾ ಇರೋದು. ಇವತ್ತು ಶ್ರೀಮದ್ ಭಗವದ್ಗೀತೆಯ ಮತ್ತೊಂದು ಶ್ಲೋಕದೊಂದಿಗೆ ತಮ್ಮ ಮುಂದೆ ಬಂದಿದ್ದೇನೆ. ಅದೇನಪ್ಪ ಅಂತ ಹೇಳಿದರೆ, ನೈನಂ ಚಿಂದತಿ ಶಸ್ತ್ರಾಣಿ ನೈನಂ ದಹತಿ ಪಾವಕಃ ನ ಚೈನಂ ಕ್ಲೇದಯಂತ್ಯಾಪೋ ನ ಶೋಷಯತಿ ಮಾರುತಃ ಅಂತ ಹೇಳಿದರೆ, ಈ ಒಂದು ಆತ್ಮದ ಅವಿನಾಶತ್ವವನ್ನು, ಆತ್ಮ ಅಂತನಾದರೂ ಕರೀರಿ ಅಥವಾ ಶರೀರದೊಳಗೆ ಇರುವಂತಹ ಶರೀರಿ ಎಂತನಾದರೂ ಕರೀರಿ, ಅದರ ಅವಿನಾಶತ್ವವನ್ನು, ಅದರ ಶಾಶ್ವತತ್ವವನ್ನು, ಅದರ ಇರುವಿಕೆಯನ್ನು ಇಲ್ಲಿ ಪ್ರಸ್ತುತಪಡಿಸಿದ್ದಾನೆ ಶ್ರೀಕೃಷ್ಣ ಪರಮಾತ್ಮನು. ಇಲ್ಲಿ ಏನಪ್ಪ ಅಂತ ಹೇಳಿದರೆ, ಈ ಶಸ್ತ್ರಗಳಾಗಲಿ ಈ ಶರೀರಿಯನ್ನು ತುಂಡರಿಸಲಾರದು, ಅಗ್ನಿಯು ಕೂಡ ಇದನ್ನು ಸುಡಲಾರದು, ನೀರು ಇದನ್ನು ನೆನೆಸಲಾರದು ಮತ್ತು ಗಾಳಿಯು ಇದನ್ನು ಒಣಗಿಸಲಾರದು. ನೋಡಿ ಎಷ್ಟು ಚೆನ್ನಾಗಿದೆ. ನಾವು ದೃಗ್ಗೋಚರ ಅಂದರೆ ಕಣ್ಣಿಗೆ ಕಾಣುವಂತಹ ಒಂದು ವಸ್ತ್ರಗಳನ್ನು ಅಥವಾ ವಸ್ತುಗಳನ್ನು ನಾವು ನೆನೆಸಬಹುದು, ಒಣಗಿಸಬಹುದು, ಸುಡಬಹುದು, ಮಾಡಬಹುದಾಗಿದೆ, ತುಂಡರಿಸಬಹುದಾಗಿದೆ. ಆದರೆ ಕಣ್ಣಿಗೆ ಕಾಣದಂತಹ ಶರೀರದೊಳಗೆ ಅಡಗಿರುವಂತಹ ಈ ಶರೀರಿಯನ್ನು ಏನನ್ನೂ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಅದು ಆತ್ಮಸ್ವರೂಪವಾಗಿದೆ, ಅದು ಅನಂತವಾಗಿದೆ, ಸರ್ವವ್ಯಾಪಿಯಾಗಿದೆ, ಅದು ಎಲ್ಲ ಕಡೆಯೂ ಇರುವಂಥದ್ದಾಗಿದೆ, ಯಾವಾಗಲೂ ಇರುವಂಥದ್ದಾಗಿದೆ. ಅದನ್ನು ನಾವು ಏನನ್ನೂ ಮಾಡಲಿಕ್ಕೂ ಸಾಧ್ಯವಿಲ್ಲ, ನಾಶ ಮಾಡಲಿಕ್ಕೆ ಸಾಧ್ಯವಿಲ್ಲ. ಇದನ್ನು ಶಸ್ತ್ರಗಳು ಕೂಡ ತುಂಡರಿಸಲಾರದು, ಅಗ್ನಿಯು ಕೂಡ ಸುಡಲಾರದು, ಮತ್ತು ನೀರು ಕೂಡ ಇದನ್ನು ನೆನೆಸಲಾರದು, ಗಾಳಿಯೂ ಕೂಡ ಇದನ್ನು ಒಣಗಿಸಲಾರದು ಅಂತ ಹೇಳಿದ ಮೇಲೆ ಮನುಷ್ಯನು ಯಾವುದಕ್ಕೆ ಭಯಪಡಬೇಕು? ನೋಡಿ, ಗೀತೆಯು ನಮಗೆ ಎಷ್ಟು ಧೈರ್ಯವನ್ನು ತಂದು ಕೊಡುತ್ತೆ ಅನ್ನೋದನ್ನು ನೋಡಿ. ನಾನು ಈ ದೇಹ ಅಂತ ಹೇಳಿ ತಿಳಿದುಕೊಂಡಿರುವುದರಿಂದಲೇ ನನಗೆ ಈ ಎಲ್ಲ ಸಮಸ್ಯೆಗಳು ಬರ್ತಾ ಇದೆ. ಅಯ್ಯೋ, ಈ ದೇಹ ತುಂಡರಿಸಿಬಿಟ್ರೆ ಹೊರಟೋಗುತ್ತೆ, ನಾನು ಸತ್ತು ಹೋಗ್ತೀನಿ, ಸೊ ನನ್ನದು ಅಂತ್ಯ ಆಗಿಬಿಡುತ್ತೆ, ನಾನು ಇನ್ನು ಮುಂದಕ್ಕೆ ಬದುಕೇ ಇರೋದಿಲ್ಲ, ನನಗೆ ಜೀವವೇ ಇರೋದಿಲ್ಲ, ನನಗೆ ಜೀವನನೇ ಇಲ್ಲ, ನಾನು ಇವರನ್ನೆಲ್ಲ ಬಿಟ್ಟು ಹೊರಟೋಗ್ತೀನಲ್ಲ, ಇವರೆಲ್ಲ ನನ್ನ ಮೇಲೆ ಡಿಪೆಂಡ್ ಆಗಿದ್ದಾರಲ್ಲ, ನಾನು ಸತ್ತೋದರೆ ಇವ್ರನ್ನ ಯಾರು ನೋಡ್ಕೊಳ್ತಾರೆ, ಇವರನ್ನೆಲ್ಲ ನಾನೇ ಉದ್ಧಾರ ಮಾಡೋಕ್ಕೆ ಕೊಟ್ಟಿರೋ ಮಹಾಪುರುಷ, ನಾನಿದ್ರೇ ಇವ್ರ ಜೀವನ, ಇಲ್ಲ ಅಂದರೆ ಇವರು ಬೀದಿಗೆ ಬಿದ್ದೋಗ್ತಾರೆ ಅಂತ ಅಂದುಕೊಳ್ಳುವಂತಹ ಮೂರ್ಖರು, ಮತ್ತು ಅವರ ಪಾಡಿಗೆ ಅವರೇ ಇದನ್ನೆಲ್ಲ ಅಂದ್ಕೊಂಡು ನನ್ನಿಂದಲೇ ಇವರೆಲ್ಲ ಅಂತ ಅಂದುಕೊಂಡಿರುವ ಮತಿಭ್ರಮಣರು ಅಂತಲೇ ಕರೀಬಹುದು. ಯಾಕೆಂದರೆ ಯಾರಿಂದ ಯಾರ ಜೀವನವೂ ಇರೋದಿಲ್ಲ. ಅವರವರಿಗೆ ಅವರವರ ಕೋಟಾದಲ್ಲಿ ಏನು ಸಿಕ್ಕಿರುತ್ತೋ, ಎಷ್ಟಿರುತ್ತೋ ಅವರಿಗೆ ಅಷ್ಟು ಸಿಗುತ್ತೆ, ಲಭಿಸುತ್ತೆ, ಮತ್ತು ಅವರಿಗೆ ಮತ್ತೆ ಆಲ್ಟರ್ನೇಟಿವ್ ಇನ್ನೇನೋ ಇರುತ್ತೆ ಜೀವನ. ಆದ್ದರಿಂದ ಈ ನಾನು ನನ್ನಿಂದಲೇ ಎಂಬುವಂತಹ ಈ ಭ್ರಾಂತುಗಳು ಬೇಡ ಮನುಷ್ಯನಿಗೆ. ಆದ್ದರಿಂದ ಈ ರೀತಿಯಾಗಿ ಅಂದುಕೊಂಡೇ ಮನುಷ್ಯನು ಭಯಪಡ್ತಾ ಹೋಗ್ತಾನೆ. ಸೊ ಯಾರಾದರೂ ನನ್ನನ್ನು ಟಾರ್ಗೆಟ್ ಮಾಡಿಬಿಟ್ರೆ ಹೇಗೆ, ಯಾರಾದರೂ ನನ್ನನ್ನು ಡಿಪ್ರಮೋಟ್ ಮಾಡಿಬಿಟ್ರೆ ಹೇಗೆ, ಅಥವಾ ನಾನು ಜೀವನದಲ್ಲಿ ಸಕ್ಸಸ್ ಆಗದೆ ಹೋದರೆ ಹೇಗೆ, ಅಥವಾ ನನ್ನನ್ನು ಯಾರಾದರೂ ಸಾಯಿಸಿಬಿಟ್ರೆ ಏನು ಮಾಡೋದು, ಈ ರೀತಿಯಾದಂತಹ ಭಯದಲ್ಲಿಯೇ ಮನುಷ್ಯ ಬದುಕ್ತಾ ಇರ್ತಾನೆ. ಈ ಭಯ ಅನ್ನುವುದನ್ನು ಮೊದಲು ಮನುಷ್ಯನು ಬಿಡಬೇಕಾಗಿದೆ. ಈ ಒಂದು ನಿರ್ಭಯವನ್ನು ತೆಗೆದುಕೊಳ್ಳಬೇಕಾಗಿದೆ. ಮತ್ತು ಧೈರ್ಯಂ ಸರ್ವತ್ರ ಸಾಧನಂ ಅಂತ ಹೇಳಿದಾಗೆ, ಈ ಧೈರ್ಯವೇ ನಾವು ಯಾವುದೇ ಸಾಧನೆಯನ್ನು ಮಾಡಲಿಕ್ಕೆ ಬೇಕಾದಂತಹ ಒಂದು ಅತ್ಯಮೂಲ್ಯವಾದಂತಹ ಅಸ್ತ್ರ ಆಗಿದೆ ಅಂತ ಹೇಳಿದರೆ ತಪ್ಪಾಗಲಾರದು. ಆದ್ದರಿಂದ ಇಂತಹ ಒಂದು ಧೈರ್ಯವನ್ನು ವಾಸ್ತವ ರೂಪದಲ್ಲಿ ನಿಜವಾಗಿಯೂ ಅನ್ವೇಷಿಸಿ, ವಿಶ್ಲೇಷಿಸಿ, ವಿಭಜಿಸಿ ಸತ್ಯಾಂಶವನ್ನು ನಮ್ಮ ಮನಸ್ಸಿಗೆ ಪ್ರಖರ ಮಟ್ಟದಲ್ಲಿ ಕೊಟ್ಟಂತಹ
ಒಂದು ಗ್ರಂಥ ಯಾವುದಾದ್ರೂ ಇದೆ ಅಂತ ಹೇಳಿದ್ರೆ ಅದು ಶ್ರೀಮದ್ ಭಗವದ್ಗೀತೆ ಅಂತ ಹೇಳಿ ನಾವು ಹೇಳಬಹುದಾಗಿದೆ. ಸೊ ಆದ್ದರಿಂದ ಈ ಒಂದು ಶ್ಲೋಕ ನಮಗೆ ಅಂತಹ ಒಂದು ಧೈರ್ಯವನ್ನು ತಂದು ಕೊಡುತ್ತೆ. ನೀನು ಶರೀರ ಅಲ್ಲ, ನೀನು ಶರೀರಿ. ಈ ದೇಹದ ಒಳಗೆ ಇರುವಂತಹ ಆತ್ಮದ ಸ್ವರೂಪಿ ನೀನಾಗಿದ್ದೀಯಾ. ಅದರ ಕಡೆಗೆ ನೀನು ಗಮನವನ್ನು ಕೊಟ್ಟಾಗ ನಿನ್ನ ಅನನ್ಯ ಭಾವವನ್ನು, ನಿನ್ನ ಅನಂತ ಸ್ಥಿತಿಯನ್ನು, ಮತ್ತು ನಿನ್ನ ಸರ್ವಾತ್ಮ ಮತ್ತು ಸರ್ವಭೂತಾತ್ಮ ಅಸ್ತಿತ್ವವನ್ನು ನೀನು ಅರಿತುಕೊಳ್ಳಬಲ್ಲೆ. ಆಗ ನಿನಗೆ ಧೈರ್ಯ ಅನ್ನೋದು ಬಂದೇ ಬರುತ್ತೆ ಎಂಬುವಂತಹ ವಿಚಾರವನ್ನು ಈ ಒಂದು ಶ್ಲೋಕದ ಮುಖಾಂತರ ಧೈರ್ಯವನ್ನು ಶ್ರೀಕೃಷ್ಣ ಪರಮಾತ್ಮನು ನಮಗೆಲ್ಲರಿಗೂ ನೀಡಿದ್ದಾನೆ. ನೋಡಿ, ಈ ಒಂದು ಪ್ರಕೃತಿಯ ಸ್ವರೂಪಗಳನ್ನು ಮರದ ತುಂಡಾದರೆ ಕೊಡ್ಲಿಯಿಂದ ಕಟ್ ಮಾಡ್ಬೋದು. ಆತ್ಮವನ್ನು ಹೇಗೆ ಕಟ್ ಮಾಡೋದಕ್ಕೆ ಸಾಧ್ಯ? ಆದ್ದರಿಂದ ನೋಡಿ, ಅದನ್ನು ಬಿಸಿಲಿನಿಂದ ನಾವೇನು ಮಾಡ್ಬೋದು, ಬೆಂಕಿಗೆ ಏನಾದರೂ ಹಾಕಿದ್ರೆ ಅದು ಸುಡುತ್ತೆ. ಆತ್ಮವನ್ನು ಹೇಗೆ ಸುಡೋದಕ್ಕೆ ಸಾಧ್ಯ? ಯಥೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾ ಸಹ. ಈ ಪಂಚೇಂದ್ರಿಯಗಳು ಆ ಪರಮಾತ್ಮನನ್ನು ಹೋಗಿ ಮುಟ್ಟಕ್ಕಾಗದೆ ಆಚೆ ಬಂತಂತೆ. ಹಾಗೆ ಈ ಎಲ್ಲ ಪ್ರಾಕೃತಿಕ ವಸ್ತುಗಳನ್ನು ಸುಡಬಹುದು, ಕತ್ತರಿಸಬಹುದು, ನೆನೆಸಬಹುದು, ಒಣಗಿಸಬಹುದು. ಆದರೆ ಆತ್ಮವು ಪ್ರಕೃತಿಗೆ ಅತೀತವಾದದ್ದು. ಸೊ ಆದ್ದರಿಂದ ಆ ಒಂದು ಆತ್ಮವನ್ನು ನಾವು ಏನನ್ನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಈ ಒಂದು ಪೃಥ್ವಿ, ಜಲ, ತೇಜ, ವಾಯು ಮತ್ತು ಆಕಾಶ, ಈ ಪಂಚಮಹಾಭೂತಗಳೆಂದು ಏನನ್ನು ಕರೀತಾರೋ ಈ ಎಲ್ಲ ಪಂಚಮಹಾಭೂತಗಳಿಗೂ ಪಂಚಭೂತ ಅತೀತವಾಗಿ ಇಂದ್ರಿಯ ಅತೀತವಾಗಿ ಇರುವಂಥದ್ದು ಈ ಒಂದು ಆತ್ಮಕ ಒಂದು ವಸ್ತು. ಅದು ಆತ್ಮಸ್ವರೂಪ. ಅದು ಈ ಯಾವ ಭೂತಗಳು ಕೂಡ, ಪಂಚಭೂತಗಳು ಕೂಡ ಅದನ್ನು ಮುಟ್ಟಲಾರದು, ಕಟ್ ಮಾಡಲಾರದು ಎಂಬುವಂತಹ ವಿಶೇಷವನ್ನು ಇಲ್ಲಿ ಹೇಳಲಾಗಿದೆ. ಈ ಪ್ರಕೃತಿಯು ಪುರುಷನನ್ನು ಮುಟ್ಟಲಿಕ್ಕೆ ಸಾಧ್ಯವೇ ಇಲ್ಲದಂತಹ ಪ್ರಕೃತಿಗೆ ಅತೀತ, ಇಂದ್ರಿಯ ಅತೀತ ಆದಂತಹ ಈ ಒಂದು ಆತ್ಮದ ಸ್ವರೂಪ ನೀನಾಗಿದ್ದೀಯ. ಆದ್ದರಿಂದ ಈ ಒಂದು ಶೋಕವನ್ನು ಬಿಟ್ಟುಬಿಡು. ನೀನು ಇವರೆಲ್ಲ ನನ್ನ ಗುರುಗಳು, ನನ್ನವರು, ಇವರನ್ನು ನನ್ನ ಸಾಯಿಸುವುದು ಹೇಗೆ ಎಂಬುವಂತಹ ಶೋಕ ತಪ್ತನಾದಾಗ ಅರ್ಜುನನಿಗೆ ಈ ಒಂದು ಶರೀರ ಅಂದರೆ ಏನು, ಶರೀರಿ ಅಂದರೆ ಏನು, ದೇಹ ಅಂದರೆ ಏನು, ದೇಹಿ ಅಂದರೆ ಏನು, ಪ್ರಕೃತಿ ಅಂದರೆ ಏನು, ಪುರುಷ ಅಂದರೆ ಏನು, ಆತ್ಮ ಅಂದರೆ ಏನು, ಈ ಒಂದು ವಿಚಾರವನ್ನು ವಸ್ತು ಸ್ಥಿತಿಯನ್ನು ತಿಳಿಸಿದಂತಹ ಶ್ರೀಕೃಷ್ಣ ಪರಮಾತ್ಮನು ಅರ್ಜುನನಿಗೆ ಹೇಳ್ತಾನೆ, ಇದೆಲ್ಲ ನೀನು ಬಹಳ ಪಂಡಿತನಂತೆ ಮಾತನಾಡ್ತಾ ಇದೆಯಾ, ಆದರೆ ನಿನಗೆ ನಿಜವಾದಂತಹ ಸಾರ ವಾಸ್ತವ ತಿಳಿದಿಲ್ಲ. ಇವರೆಲ್ಲ ಕೂಡ ಆತ್ಮಸ್ವರೂಪಿಗಳಾಗಿದ್ದಾರೆ. ಇಲ್ಲಿ ಕಾಣುತ್ತಿರುವಂಥ ದೃಗ್ಗೋಚರ ಈ ಒಂದು ದೃಶ್ಯ ಮತ್ತು ಈ ಒಂದು ಜಗತ್ತು ಇದೆಲ್ಲವೂ ಕೂಡ ಮಾಯಾಪೂರ್ಣವಾಗಿದೆ. ಆದರೆ ಪರಮಾತ್ಮನು ಮಾಯಾತೀತನಾಗಿದ್ದಾನೆ. ಆದ್ದರಿಂದ ನೀನು ಈ ಒಂದು ಚಿಂತನೆಯನ್ನು ಬಿಟ್ಟು ಬಿಡು. ಇವರನ್ನು ನಾನು ಕಂದು ಬಿಡ್ತೇನೆ, ಸಾಯಿಸಿ ಬಿಡ್ತೇನೆ, ನನಗೆ ಪಾಪ ಬಂದುಬಿಡುತ್ತೆ ಎಂಬುವಂತಹ ಭಾವಗಳನ್ನು ಬಿಟ್ಟು ಬಿಡು. ನಿನ್ನ ಕರ್ತವ್ಯವನ್ನು ನೀನು ಮಾಡ್ತಾ ಹೋಗು. ಈ ಒಂದು ದೇಹಗಳು ಯಾವತ್ತಿಗೂ ಸತ್ತೇ ಸಾಯುತ್ತೆ. ಯಾಕೆಂದರೆ ಅದು ಸಾಯುವ ಒಂದು ಗುಣವನ್ನು ಹೊಂದಿದೆ. ಅದು ಎಂದಿಗೂ ಶಾಶ್ವತವಾಗಿ ಇರಲಾರದು. ಹಾಗೆ ಯಾವುದಕ್ಕೆ ಅಶಾಶ್ವತತೆ ಇಲ್ಲವೋ, ಶಾಶ್ವತವಾಗಿಯೇ ಇರುತ್ತೋ, ಯಾವಾಗಲೂ ಸಾವೇ ಇಲ್ಲವೋ, ಮರಣವೇ ಇಲ್ಲವೋ, ಅನನ್ಯವಾಗಿರುತ್ತದೋ ಅಂತಹ ಆತ್ಮಸ್ವರೂಪವನ್ನು ನೀನು ಮುಟ್ಟೋದು ಕೂಡ ಆಗೋದಿಲ್ಲ. ಆದ್ದರಿಂದ ಈ ಒಂದು ಜ್ಞಾನವನ್ನು ನೀನು ಪಡೆದುಕೋ. ಈ ಒಂದು ಇಂತಹ ಆತ್ಮಸ್ವರೂಪ ತತ್ವವನ್ನು ನೀನು ಅರ್ಥ ಮಾಡಿಕೋ. ಆದ್ದರಿಂದ ಈ ಒಂದು ಆತ್ಮದ ನೀನು ಜ್ಞಾನವನ್ನು ಪಡೆದುಕೊಂಡಿದ್ದೆ ಆದಲ್ಲಿ ನಿನಗೆ ಈ ಒಂದು ಅಜ್ಞಾನವು ಹೊರಟು ಹೋಗುತ್ತೆ. ಈ ಒಂದು ರೀತಿಯಲ್ಲಿ ನೀನು ಶೋಕಿಸುವುದಿಲ್ಲ. ನೀನು ಈ ಒಂದು ಮಮಕಾರದಲ್ಲಿ ಬಿದ್ದು ತೊಳಲಾಡುವುದಿಲ್ಲ. ನೀನು ನಿನ್ನ ಸ್ವಧರ್ಮದ ಕಾರ್ಯವನ್ನು ನೀನು ಮಾಡುವಂಥವನಾಗು ಅಂತ ಹೇಳಿ ಆತ್ಮದ ನಿತ್ಯತೆಯನ್ನು ತಿಳಿಸಿಕೊಟ್ಟು ಪರಮಾತ್ಮನು ಅರ್ಜುನನಿಗೆ ಆತನ ಮನಸ್ಸನ್ನು ಜ್ಞಾನದ ಕಡೆಗೆ ತೆಗೆದುಕೊಂಡು ಬಂದು ಜಾಗೃತಿಯನ್ನು ಮೂಡಿಸ್ತಾನೆ ಈ ಒಂದು ಶ್ಲೋಕದ ಮುಖಾಂತರವಾಗಿ. ಈ ಒಂದು ವಿಚಾರ ಹಾಗೂ ವಿಡಿಯೋದಲ್ಲಿರ್ತಕ್ಕಂತಹ ವಿಷಯ ನಿಮಗೆ ಇಷ್ಟ ಆಗಿದ್ದೆ ಆದಲ್ಲಿ ಮರೆಯದ ಹಾಗೆ ಲೈಕ್ ಕೊಡಿ ಹಾಗೂ ಇತರರಿಗೂ ಕೂಡ ಶೇರ್ ಮಾಡಿ. ಧೈರ್ಯದಿಂದ ಇರಿ. ಯಾರು ನಮ್ಮನ್ನು ಮುಟ್ಟಲಾರರು. ನಾವು ಆತ್ಮ ಸ್ವರೂಪರು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.